ವಿಡಿಯೋದಲ್ಲಿ ದೇವರ ದರ್ಶನವನ್ನು ಮಾಡಿ ಜೊತೆಯಲ್ಲಿ ಪ್ರದಕ್ಷಿಣೆಯನ್ನು ಮಾಡಿಬಿಟ್ಟು ಅದಕ್ಕೆ ಒದಗುವ ಫಲವನ್ನು ಯಾಕೆ ಪಡಿಬಾರ್ದು ನೀವೇ ಹೇಳಿ. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಯಾವ್ಯಾವ ಲಾಭಗಳಾಗುತ್ತೆ, ಯಾವ ಸಮಯದಲ್ಲಿ ಹಾಕಿದ್ರೆ ಏನು ಲಾಭ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಿಂದೂ ಸಂಪ್ರದಾಯದಲ್ಲಿ ದೇವಸ್ಥಾನಕ್ಕೆ ನಾವು ಹೋದಾಗ ನಾವು ಮರೀದಂಗೆ ನಾವು ಮಾಡುವಂಥ ಕೆಲಸ ಅಂದರೆ ಪ್ರದಕ್ಷಿಣೆ ಹಾಕೋದು. ನಾವು ಗರ್ಭಗುಡಿಗೆ ಪ್ರದಕ್ಷಿಣೆ ಹಾಕ್ತೇನೆ ಹಾಗೆ ಬರೋದೇ ಇಲ್ಲ. ಅಷ್ಟಕ್ಕೂ ದೇವಾಲಯಕ್ಕೆ ಹೋದಾಗ ನಾವು ಗರ್ಭಗುಡಿಗೆ ನಾವು ಯಾಕೆ ಪ್ರದಕ್ಷಿಣೆ ಹಾಕ್ತೀವಿ, ದೇವರಿಗೆ ಪ್ರದಕ್ಷಿಣೆ ಹಾಕುವುದರ ಮಹತ್ವ ಮತ್ತು ಅದರ ಪ್ರಯೋಜನ ಆದರೂ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಂಸ್ಕೃತ ಪದವಾದ ಪ್ರದಕ್ಷಿಣಂ ಎಂದರೆ ಪ್ರದಕ್ಷಿಣೆ ಅಥವಾ ವೃತ್ತದಲ್ಲಿ ತಿರುಗೋದು. ಇದು ಹಿಂದೂ ಆಚರಣೆಗಳಲ್ಲಿ ಪೂಜೆಯ ಒಂದು ಭಾಗ ಆಗಿದೆ. ಭಕ್ತರು ದೇವಸ್ಥಾನಕ್ಕೆ ಹೋದಾಗ ಗರ್ಭಗೃಹದ ಸುತ್ತಲೂ ನಾವು ನಡಿತೀವಿ. ಇದು ದೇವಾಲಯದ ದೇವತೆಯನ್ನು ಹೊಂದಿರುವ ಗರ್ಭಗುಡಿಯ ಒಳಗಿನ ಕೋಣೆಯಾಗಿದೆ. ಹಿಂದೂಗಳು ಇದನ್ನು ಪವಿತ್ರವಾದ ದೇವಸ್ಥಾನದಲ್ಲಿ ಮಾತ್ರ ಅಲ್ಲದೆ ಬೆಂಕಿ, ತುಳಸಿ ಗಿಡ ಮತ್ತು ಅರಳಿ ಮರದ ಸುತ್ತಲೂ ಮಾಡ್ತೀವಿ. ಅಂದರೆ ಅಗ್ನಿ ಹತ್ರ, ತುಳಸಿ ಗಿಡದ ಹತ್ರ ಮತ್ತು ಅರಳಿ ಮರದ ಸುತ್ತಲೂ ಕೂಡ ನಾವು ಪ್ರದಕ್ಷಿಣೆಯನ್ನು ಮಾಡ್ತೀವಿ. ಇದನ್ನು ಪರಿಕ್ರಮ ಎಂದು ಕರೀತಾರೆ. ಪ್ರದಕ್ಷಿಣಂ ಎಂದರೆ ಬಲಕ್ಕೆ, ದಕ್ಷಿಣ ಎಂದರೆ ಬಲ ಎಂದು ಸೂಚಿಸುತ್ತೆ. ಆದ್ದರಿಂದ ಪ್ರದಕ್ಷಿಣಂ ಮಾಡುವಾಗ ನಾವು ನಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಸುತ್ತುತ್ತೇವೆ. ಸಾಮಾನ್ಯವಾಗಿ ಜನರು ಸಾಂಪ್ರದಾಯಿಕ ಪೂಜೆ ಮುಗಿಸಿದ ನಂತರ ಮತ್ತು ದೇವರಿಗೆ ಗೌರವ ಸಲ್ಲಿಸೋದಕ್ಕೆ ಪ್ರದಕ್ಷಿಣೆ ಮಾಡ್ತಾರೆ. ಮನಸ್ಸಿನಿಂದ ಮಾಡಿದ ಪಾಪಗಳು ಮೊದಲ ಹೆಜ್ಜೆಯಿಂದ, ಮಾತಿನಲ್ಲಿ ಮಾಡಿದ ಪಾಪಗಳು ಎರಡನೇ ಹೆಜ್ಜೆಯಿಂದ ಮತ್ತು ದೇಹದಿಂದ ಮಾಡಿದ ಪಾಪಗಳು ಮೂರನೇ ಹೆಜ್ಜೆಯಿಂದ ನಾಶವಾಗುತ್ತವೆ ಎಂದು ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ. ನಾವು ಎಲ್ಲ ದೇವರಿಗೂ ಒಂದೇ ರೀತಿಯಲ್ಲಿ ಪ್ರದಕ್ಷಿಣೆಯನ್ನು ನಾವು ಮಾಡೋದಕ್ಕೆ ಆಗೋದಿಲ್ಲ. ಬದಲಾಗಿ ದೇವರಿಗೆ ತಕ್ಕಂತೆ ಪ್ರದಕ್ಷಿಣೆ ಹಾಕುವ ಸಂಖ್ಯೆಯು ಭಿನ್ನವಾಗಿರುತ್ತದೆ. ಗಣೇಶನಿಗೆ 1, ಸೂರ್ಯ ಮತ್ತು ಶಿವನಿಗೆ 3, ದೇವಿ ಮತ್ತು ವಿಷ್ಣುವಿಗೆ 4 ಹಾಗೂ ಅರಳಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು. ನಾವು ಮೊದಲ ಪ್ರದಕ್ಷಿಣೆ ಯಾಕೆ ಹಾಕ್ತೀವಿ ಅಂದರೆ ಬ್ರಹ್ಮ ಹತ್ಯೆ ಸೇರಿದಂತೆ ಎಲ್ಲ ಪಾಪಗಳನ್ನು ನಾಶ ಮಾಡುತ್ತೆ. ಹಾಗೆ ಎರಡನೇ ಪ್ರದಕ್ಷಿಣೆ ಒಬ್ಬ ಅಧಿಕಾರಿಗೆ ಮಾಡಿದ ಪಾಪವನ್ನು ನಾಶ ಮಾಡುತ್ತೆ. ಮೂರನೆಯದು ಜೀವನದಲ್ಲಿ ಆನಂದ ಪಡೆಯೋದಕ್ಕೋಸ್ಕರ ಸಹಾಯ ಮಾಡುತ್ತೆ. ದಿನಕ್ಕೆ 21 ಪ್ರದಕ್ಷಿಣೆಗಳನ್ನು ಹಾಕೋದ್ರಿಂದ ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ತಾರೆ. ತಿಳಿದೋ ತಿಳಿದೆಯೋ ಈ ಪ್ರದಕ್ಷಿಣೆಯಿಂದ ಒಬ್ಬರ ಅಹಂಕಾರವನ್ನು ಹೋಗಲಾಡಿಸುತ್ತೆ. ದೇವಾಲಯಗಳಿಗೆ ಭೇಟಿ ನೀಡುವ ಪ್ರಮುಖ ಉದ್ದೇಶ ಏನಂದರೆ ಅಹಂಕಾರವನ್ನು ತೊಡೆದು ಹಾಕೋದಕ್ಕೋಸ್ಕರ. ಪ್ರದಕ್ಷಿಣೆಯ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ಒಂದು ದಂತಕಥೆಯ ಪ್ರಕಾರ ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ತಮ್ಮ ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯನಿಗೆ ಒಂದು ಷರತ್ತನ್ನು ನೀಡ್ತಾರೆ. ಷರತ್ತಿನ ಪ್ರಕಾರ ಕಾರ್ತಿಕೇಯ ಮತ್ತು ಗಣೇಶನಲ್ಲಿ ಯಾರು ಮೊದಲು ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಹಾಕಿ ಬರ್ತಾರೋ ಅವರು ಈ ಬ್ರಹ್ಮಾಂಡದಲ್ಲಿ ಮೊದಲ ಪೂಜನೀಯ ಸ್ಥಾನಕ್ಕೆ ಅರ್ಹರಾಗ್ತಾರೆ ಅಂತ ಹೇಳ್ತಾರೆ. ಷರತ್ತಿನಂತೆ ಕಾರ್ತಿಕೇಯನು ತನ್ನ ನವಿಲನ್ನು ಏರಿ ಬ್ರಹ್ಮಾಂಡವನ್ನು ಸುತ್ತಲು ಮುಂದಾಗ್ತಾರೆ. ಆದರೆ ಗಣೇಶನು ತನ್ನ ಇಲಿಯನ್ನೇರಿ ಶಿವ ಮತ್ತು ಪಾರ್ವತಿಯ ಸುತ್ತ ಪ್ರದಕ್ಷಿಣೆಯನ್ನು ಹಾಕುವ ಮೂಲಕ ಷರತ್ತಿನಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಇದರ ಆಧಾರದ ಮೇಲೆ ಇಡೀ ಬ್ರಹ್ಮಾಂಡದ ಜನರು ಗಣೇಶನನ್ನು ತಮ್ಮ ಪೋಷಕರೆಂದು ಪರಿಗಣಿಸುವ ಮೂಲಕ ಅವನ ಸುತ್ತ ಸುತ್ತುತ್ತಾರೆ. ಅಂದಿನಿಂದ ಪರಿಕ್ರಮ ಪ್ರಾರಂಭವಾಯಿತು, ಅಂದರೆ ಪ್ರದಕ್ಷಿಣೆ ಅನ್ನೋದು ಶುರುವಾಯಿತು. ಇನ್ನು ಹಿಂದೂ ಧರ್ಮದಲ್ಲಿ ಪ್ರದಕ್ಷಿಣೆಯು ಷೋಡಶೋಪಚಾರದ ಅಂಶಗಳಲ್ಲಿ ಒಂದಾಗಿದೆ ಅಥವಾ 16 ಹಂತಗಳಲ್ಲಿ ಮಾಡಿದ ದೇವತೆಯ ಪೂಜೆ. ದೇವಾಲಯದ ಆವರಣದಲ್ಲಿ ನಿತ್ಯವೂ ವೇದ ಮಂತ್ರಗಳ ಪಠಣ ನಡೆಯೋದ್ರಿಂದ ವಿಗ್ರಹ ದೇವಾಲಯದ ಸುತ್ತಲೂ ಕೂಡ ಧನಾತ್ಮಕ ಕಂಪನಗಳು ಸಂಗ್ರಹಿಸುತ್ತಂತೆ. ಆದ್ದರಿಂದ ಒಬ್ಬರು ಪ್ರದಕ್ಷಿಣೆ ಮಾಡಿದಾಗ ಮನಸ್ಸು ಪರಿಶುದ್ಧ ಆಗುತ್ತೆ ಮತ್ತು ದೇವತೆಯನ್ನು ಸುತ್ತುವರೆದಿರುವ ಧನಾತ್ಮಕ ಶಕ್ತಿ ಮತ್ತು ದೈವಿಕ ಸೆಳವು ಹೀರಿಕೊಳ್ಳುತ್ತೆ. ನಾವು ಪ್ರದಕ್ಷಿಣೆ ಹಾಕೋದಲ್ಲೂ ಕೂಡ ಹಲವು ವಿಧಗಳಿದೆ. ಅದರಲ್ಲಿ ಆತ್ಮ ಪ್ರದಕ್ಷಿಣೆ, ಗಿರಿವಲಂ, ಆದಿ ಪ್ರದಕ್ಷಿಣೆ ಅಂತಲೂ ಇದೆ. ಆತ್ಮ ಪ್ರದಕ್ಷಿಣೆ ಅಂತ ಅಂದರೆ ತನ್ನ ಸುತ್ತಲೂ ಪ್ರದಕ್ಷಿಣೆ ಹಾಕೋದು, ಆ ಮೂಲಕ ತನ್ನೊಳಗಿನ ಆತ್ಮವನ್ನು ಒಪ್ಪಿಕೊಳ್ಳೋದು. ಮತ್ತು ಗಿರಿವಲಂ ಅಂದರೆ ಬೆಟ್ಟದ ಸುತ್ತಲೂ ಪ್ರದಕ್ಷಿಣೆ ಹಾಕೋದು. ಆಮೇಲೆ ಆದಿ ಪ್ರದಕ್ಷಿಣೆ ಅಂತ ಅಂದರೆ ಅತಿ ಚಿಕ್ಕ ಹೆಜ್ಜೆಗಳಿಂದ ಪ್ರದಕ್ಷಿಣೆ. ಒಂದು ಮುಂದೆ ನಡೆಯುವಾಗ ಪಾದದ ಹಿಮ್ಮಡಿಯು ಇನ್ನೊಂದು ಕಾಲಿನ ಕಾಲ್ಬೆರಳುಗಳನ್ನು ಮುಟ್ಟಿಸುತ್ತಾ ಪ್ರದಕ್ಷಿಣೆ ಹಾಕುವುದು.
ಇನ್ನು ಪ್ರದಕ್ಷಿಣೆ ಯಾವ ಸಮಯದಲ್ಲಿ ಹಾಕಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಮತ್ತು ಅದರಿಂದ ಲಾಭ ಆದರೂ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಪ್ರದಕ್ಷಿಣೆಯನ್ನು ಕೃಷ್ಣ ಪಕ್ಷ, ಅಷ್ಟಮಿ ದಿವಸ, ಚತುರ್ಥಿ ದಿವಸ ಮತ್ತು ಅಮಾವಾಸ್ಯೆ ದಿವಸದಲ್ಲಿ ಪ್ರದಕ್ಷಿಣೆ ಹಾಕೋದ್ರಿಂದ ನಮಗೆ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ. ನಾವು ದೇವಸ್ಥಾನಕ್ಕೆ ಮೊದಲು ಹೋದಾಗ ಚಪ್ಪಲಿನ ಹೊರಗಡೆ ಬಿಚ್ಚಿಬಿಟ್ಟು ಆಮೇಲೆ ಕೈಕಾಲನ್ನ ತೊಳ್ಕೊಂಬಿಟ್ಟು ಆಮೇಲೆ ತಲೆಗೆ ಒಂದು 3 ಸಲ ನೀರನ್ನು ಎರಚ್ಕೊಂಬಿಟ್ಟು ಆಮೇಲೆ ನಾವು ಗರ್ಭಗುಡಿ ಒಳಗಡೆ ಹೋಗ್ತೀವಿ. ಆಮೇಲೆ ದೇವರ ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ನಾವು ಪ್ರದಕ್ಷಿಣೆ ಹಾಕೋದನ್ನು ಶುರು ಮಾಡ್ತೀವಿ ಅಲ್ವಾ. ನಾವು ಪ್ರದಕ್ಷಿಣೆಯನ್ನು ಕೃಷ್ಣ ಪಕ್ಷ, ಅಷ್ಟಮಿ ದಿವಸ, ಚತುರ್ಥಿ ದಿವಸ, ಅಮಾವಾಸ್ಯೆ ದಿವಸ ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ. ಯಾವ ಸಮಯದಲ್ಲಿ ನಾವು ಪ್ರದಕ್ಷಿಣೆ ಮಾಡಬೇಕು ಮತ್ತು ಅದರ ಫಲ ಆದರೂ ಏನು ಅಂತ ತಿಳ್ಕೊಳ್ಳೋಣ. ಬೆಳಗಿನ ಹೊತ್ತಿನಲ್ಲಿ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ರೋಗ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಇಷ್ಟ ಸಿದ್ಧಿಗೋಸ್ಕರ, ಮತ್ತು ಸಂಜೆಯ ಹೊತ್ತಿನಲ್ಲಿ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಪಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮಧ್ಯರಾತ್ರಿಯಲ್ಲಿ ನಾವು ಪ್ರದಕ್ಷಿಣೆ ಮಾಡೋದ್ರಿಂದ ಮೋಕ್ಷ ಸಿದ್ಧಿಗೋಸ್ಕರ ನಾವು ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ಎಷ್ಟು ಬಾರಿ ಪ್ರದಕ್ಷಿಣೆ ಮಾಡೋದ್ರಿಂದ ಏನು ಲಾಭಗಳು ಸಿಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ. 5 ಬಾರಿ ಪ್ರದಕ್ಷಿಣೆ ಮಾಡೋದ್ರಿಂದ ಜಯ ಸಿಗುತ್ತೆ ಅಂತ ಹೇಳ್ತಾರೆ. 7 ಬಾರಿ ಪ್ರದಕ್ಷಿಣೆ ಮಾಡೋದ್ರಿಂದ ಶತ್ರುನಾಶ ಆಗ್ತಾರೆ. 9 ಬಾರಿ ಪ್ರದಕ್ಷಿಣೆ ಮಾಡೋದ್ರಿಂದ ಪುತ್ರ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಾರೆ. 11 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಆಯುಷ್ ವೃದ್ಧಿಗೋಸ್ಕರ. 13 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಪ್ರಾರ್ಥನೆ ಸಿದ್ಧಿಗಾಗಿ. 15ನೇ ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಧನ ಪ್ರಾಪ್ತಿಗಾಗಿ. 17ನೇ ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಧನ ವೃದ್ಧಿಗಾಗಿ. 19ನೇ ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ರೋಗ ನಿವಾರಣೆ ಆಗುತ್ತೆ. ಇದಿಷ್ಟು ಕೂಡ ಪ್ರದಕ್ಷಿಣೆ ಅಂದರೆ ಏನು, ಪ್ರದಕ್ಷಿಣೆಯ ಮಹತ್ವ ಆದರೂ ಏನು, ಪ್ರದಕ್ಷಿಣೆ ಯಾವ ದಿನ ಹಾಕಬೇಕು, ಯಾವ ಸಮಯದಲ್ಲಿ ಹಾಕಬೇಕು, ಅದು ಎಷ್ಟು ಬಾರಿ ಹಾಕಬೇಕು, ಅದರ ಫಲಗಳಾದರೂ ಏನು ಸಿಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಯಾಕೆ ತಡ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.